ಅಕ್ರಮ ಒತ್ತುವರಿ ಸಮಸ್ಯೆ ಯಾವ ಊರು ಯಾವ ಕಾಡನ್ನು ಬಿಡ್ತಾ ಇಲ್ಲ. ಶಿರಸಿ ಭಾಗದಲ್ಲಿ ಇತ್ತೀಚೆಗೆ ಕೃತಕ ಪ್ರವಾಹ ಸೃಷ್ಟಿಯಾಗ್ತಾ ಇದೆ. ಮಾನವನ ಎಡವಟ್ಟಿಗೆ ಕೃಷಿ ಭೂಮಿ ಜಲಾವೃತವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ. ಪರಿಣಾಮ ಮಳೆ ನೀರು ಸರಿಯಾಗಿ ಹರಿದು ಹೋಗಲು ವ್ಯವಸ್ಥೆ ಇಲ್ಲದೆ ಅವಾಂತರವಾಗುತ್ತಿದೆ. ಕಾಲುವೆ ಒತ್ತುವರಿಯಾಗಿದ್ದರಿಂದ ಸಮಸ್ಯೆ ಸೃಷ್ಟಿಯಾಗಿದ್ದು ಶಿರಸಿ ಹುಬ್ಬಳ್ಳಿ ಹೆದ್ದಾರಿಯ ಗೌಡಳ್ಳಿಯ ಕೃಷಿ ಜಮೀನು ಜಲಾವೃತವಾಗುತ್ತಿದೆ. ಕೃತಕ ಪ್ರವಾಹದಿಂದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ಸರ್, ಇಲ್ಲಿ ನಾವು ಭತ್ತ ಮತ್ತೆ ನಿಮ್ದು ಅಡಿಕೆ, ಕಾಳುಮೆಣಸಿನಕಾಳು, ಬಾಳೆ, ಏಲಕ್ಕಿ ಗಿಡ ಇವೆಲ್ಲ ನೀರಲ್ಲಿ ತುಂಬಿಕೊಂಡುಂಟು ಸರ್. ಈಗ 10 ದಿವಸದಿಂದ ತುಂಬಿಕೊಂಡುಂಟು. 10 ದಿವಸದಿಂದ ಆದ್ರೂ ನೀರು ಹೊರಗಡೆ ಹೋಗ್ತಾನೆ ಇಲ್ಲ. ಅಂದ್ರೆ ಕಾಲ್ಗೆಯನ್ನ ಬಂದ್ ಮಾಡಿದಕ್ಕೆ, ಈ ಕಾಮಗಾರಿಯನ್ನು ಮಾಡಿದಕ್ಕೆ ಈಗ 300 ಫೂಟಿಗೆ 2 ಇಂಚಿಂದ ಪೈಪ್ ಹಾಕ್ಬಿಟ್ಟಿದ್ದಾರೆ. 300 ಫೂಟ್ ಅವರು ರಾಜಕಾಲ್ಗೆಯನ್ನು ಬಂದ್ ಮಾಡ್ಕೊಂಡು 300 ಫೂಟ್ ಪೈಪ್ ಹಾಕೊಟ್ಬಿಟ್ಟಿದ್ದಾರೆ. ಆ ಸಮಸ್ಯೆಯಿಂದ ನಮ್ಗೆ 10 ದಿವಸಗಳಿಂದ ನೀರು ಪ್ರಾಬ್ಲಮ್ ಸಮಸ್ಯೆ ಆಗ್ತಾ ಉಂಟಿದೆ. ಶಿರಸಿ ಹುಬ್ಬಳ್ಳಿ ಹೆದ್ದಾರಿ ಕಾಮಗಾರಿ ವೇಳೆಯೂ ಪೈಪ್ಗೆ ಮಣ್ಣು ತುಂಬಿ ಬ್ಲಾಕ್ ಮಾಡಲಾಗಿದೆ. ರಾಜಕಾಲುವೆ ಮೇಲೆ ಖಾಸಗಿ ವ್ಯಕ್ತಿ ಕಟ್ಟಡ ಕಟ್ಟಿರುವ ಆರೋಪ ಕೂಡ ಕೇಳಿಬರುತ್ತಿದೆ. ತಾತ್ಕಾಲಿಕವಾಗಿ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಿದ್ರೂ ಇನ್ನೂ ಸಹ ಕೊಂಚ ಸಮಸ್ಯೆ ಎದುರಿಸುತ್ತಿದ್ದಾರೆ. NH ಅವರು ರೋಡ್ ಮಾಡಿದ್ದಾರೆ. ಸೊ NH ರೋಡ್ ಮಾಡುವಾಗ ಕೆಳಗಡೆ ಒಂದು ಪೈಪ್ ಲೈನ್ ಹೋಗ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಕಲ್ವರ್ಟೇ ಮಾಡಬೇಕಾಗುತ್ತೆ. ಸೊ ಅದು NH ಅವರಿಗೆ ಮಾತಾಡಿದೀವಿ, ಬಾಕ್ಸ್ ಕಲ್ವರ್ಟ್ ಮಾಡಿ ಕೊಡ್ತೀವಿ ಅಂತ ಇವತ್ತು ಕರೆಕ್ಷನ್ ಮಾಡಿದ್ದಾರೆ. ಸೆಕೆಂಡ್, ಒಂದು ಎಣ್ಣೆ ಅಪ್ಲಿಕೇಶನ್ ಕಿಯಾ ಶೋರೂಮ್ ಅಲ್ಲಿ ಒಂದು ಇದೆ. ಸೊ ಅವರು ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ. ಬಟ್ ಏನು ಕಾಲುವೆ ನೀರು ಹೋಗ್ತಾ ಇದೆ ಅದಕ್ಕೆ ಸ್ಪೇಸ್ ಬಿಟ್ಟು, ನಾವು ಯೂಶಲಿ ಎಣ್ಣೆ ಕೊಡುವಾಗ ಬಫರ್ ಝೋನ್ ಬಿಟ್ಟು ನೀವು ಕಟ್ಟಬೇಕು ಅಂತ ಹಾಕ್ತಿವಿ. ಸೊ ಅದಕ್ಕೂ ಕೂಡ ನಮ್ಮ ಸೈಡಿಂದ ಕ್ರಮ ಮಾಡ್ತೀವಿ. ಸಲೀಸಾಗಿ ನೀರು ಹರಿದು ಹೋಗಲು ಇದ್ದ ಕಾಲುವೆಗಳು ಒತ್ತುವರಿ ಮಾಡಿ ಈಗ ಕೃತಕ ಪ್ರವಾಹಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸ್ಥಳೀಯ ಆಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.